ನಮಸ್ಕಾರ ವೀಕ್ಷಕರೇ, ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೃಹಿಣಿ ಗೃಹಮುಚ್ಚತೆಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಕವಿತೆ ಕಥೆಗಳನ್ನು ಬರೆಯುವಂಥ ಬರಹಗಾರ್ತಿ, ಹಾಗೆಯೇ ವೃತ್ತಿಯಲ್ಲಿ ಟೈಲರಿಂಗನ್ನು ಮಾಡ್ತಾ ಇರುವಂಥ ಆಶಾ ನೇರಳಕಟ್ಟೆ ಅವರು ಈ ದಿನ ನಮ್ಮೊಂದಿಗೆ ಮಾತುಕತೆಗೆ ಬಂದಿದ್ದಾರೆ. ಆಶಾ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯ ಸ್ವಾಗತ. ಮೊದಲಿಗೆ ನಿಮ್ಮ ಬಾಲ್ಯದ ಸವಿ ನೆನಪನ್ನು ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಳ್ಳಿ. ನನ್ನ ಬಾಲ್ಯ ಅಂದರೆ, ನಾನು ಮನೆಗೆ ಹಿರಿಯ ಮಗಳು, ನನಗೆ 4 ಜನ ತಂಗಿಗಳು, 2 ತಮ್ಮ. ಆದರೆ ನನಗೆ ಸ್ವಲ್ಪ ಬಾಲ್ಯ ಶಾಲೆಗೆ ಹೋಗುವಾಗೆಲ್ಲ ಸ್ವಲ್ಪ ಅನಿವಾರ್ಯ, ಶಾಲೆ ಜಾಸ್ತಿ ಓದ್ಲಿಕ್ಕಾಗ್ಲಿಲ್ಲ. ಆದರೆ ತುಂಬಾ ಆಸೆ ಇತ್ತು, ಅಂದ್ರೆ ಮನೆಯವರಿಗೆ ಹಿರಿಯರಿಗೂ ಕಳಿಸ್ಲಿಕ್ಕೆ ಅಷ್ಟು ಇಷ್ಟ ಇರಲಿಲ್ಲ. ಅದ ನಂತರ 7ನೇ ಕ್ಲಾಸಿಗೆ ಮುಗೀತು. ಅನಂತರ ನಂಗೆ ಓದು ತುಡಿತ ಮಾತ್ರ ತುಂಬಾ ಇತ್ತು. ಓದು ಪುಸ್ತಕ ತಬ ಲೈಬ್ರರಿಯಿಂದ, ಮತ್ತೆ ನಾವೆಲ್ಲ ಚಿಕ್ಕವರಿದ್ದಾಗ ಸಣ್ಣದ 10 ಪೈಸಾ 20 ಪೈಸಾ ಅಪ್ಪ ಕೊಟ್ಟ ದುಡ್ಡೆಲ್ಲ ಒಟ್ಟು ಮಾಡಿ ಅದೆಲ್ಲ ಬಾಲಮಂಗಳ ಆ ತರದೆಲ್ಲ ಬುಕ್ ನೋಡ್ತಿತ್ತು. ನಂತರ ಓದಿ ಆ ಮಂಗಳ ಓದುವಾಗ ಎಲ್ಲ ಬರೀತಾರೆ ವಿಮರ್ಶೆ, ನಾವ್ಯಾಕೆ ಬರಿಬಾರ್ದು ಅಂತ ಅದೊಂದು ಮನ್ಸಿಗೆ ಬಂತು. ಫಸ್ಟ್ ಟೈಮ್ ಅದರಲ್ಲಿ ನನ್ನ ಬರಹದಲ್ಲಿ ಫಸ್ಟ್ ಟೈಮ್ ಒಂದು ವಿಮರ್ಶೆ ಬಂದಿದ್ದು. ಅದ್ರ ಕೆಳಗೆ ನನ್ನ ಹೆಸರು ನೋಡಿ ನಂಗೆ ತುಂಬಾ ಖುಷಿ ಆಯ್ತು. ಖುಷಿ ಅಂದ್ರೆ ಆ ಪುಸ್ತಕ ಹಿಡಿದಷ್ಟು ಕುಣಿದಿದೆ. ಅಷ್ಟು ಕುಣಿದ ನಂತರ ನಂಗೆ ಯಾವ ಕತೆ ಬಂದ್ರೆ ನಂಗೆ ಅಷ್ಟು ಖುಷಿ ಆಗ್ಲಿಲ್ಲ. ಅಷ್ಟೊಂದು ಖುಷಿಯಾಗಿ ನಮ್ಮ ಪಕ್ಕದ ಮನೆಯಲ್ಲೆಲ್ಲ ಇದ್ದಿದ್ರು. ಅವ್ರು ನೋಡಿ ನಾನು ವಿಮರ್ಶೆ ಬಂತು ಅಂತ ಅಷ್ಟು ಖುಷಿ ಪಟ್ಟಿದ್ದೆ. ಆ ವಿಮರ್ಶೆನೆ ನಂಗೆ ಮುಂದೆ ಬರವಣಿಗೆಗೆ ಮುನ್ನೋಡಿ ಆಗಿದ್ದದು. ಆನಂತರ ನೆಕ್ಸ್ಟ್ ನನ್ನ ಮಂಗಳೂರು ಆಕಾಶವಾಣಿಯಲ್ಲಿ ಹಾಗೆ ನಂಗೆ ಬರೀಲಿಕ್ಕೆ ಅವ್ರು ಎಲ್ಲ ಬರೀತಾರೆ, ನಾನು ಬರೀತೆ ಅಂತ ಅನ್ಸ್ಕೊಂಡು ಕೋರಿಕೆ ಫಸ್ಟ್ ಲೆಟರ್ ಬರ್ದಿದ್ದೆ. ಆನಂತರ ಅಲ್ಲಿಂದ ಸ್ಟಾರ್ಟ್ ಆಯ್ತು. ಮಂಗಳನೇ ನಂಗೆ ಫಸ್ಟ್ ಇದೆ, ನಂತರ ಎಲ್ಲ ಪತ್ರಿಕೆಗಳಲ್ಲಿ ಆತರ ಆಯ್ತು. ಆಮೇಲೆ ಕವಿಗೋಷ್ಠಿ ಫಸ್ಟ್ ಹೋಗಿದ್ದು ನಾನು ಅದಮಾರಿನಲ್ಲಿ ಫಸ್ಟ್ ಒಂದು ಕವಿಗೋಷ್ಠಿ ಇತ್ತು. ನಂಗೆ ಏನು ಎಂತ ಗೊತ್ತಿಲ್ಲ, ಆವಾಗ ಮೊಬೈಲ್ ಸಹ ಇರ್ಲಿಲ್ಲ. ಏನಿದ್ರು ಲೆಟರ್ ಪತ್ರಿಕೆಯಲ್ಲಿ ನೋಡಿ ನಾವು ಕವನ ಕಳಿಸಿ ಅವರಿಂದ ಬಂದ ನಂತರ ಸೆಲೆಕ್ಟ್ ಆಗಿದ ನಂತರ ಹೋಗ್ಬೇಕು. ಅದೊಂದು ಫಸ್ಟ್ ಅನುಭವ. ಗಣೇಶ್ ಸಾಲಿಯನ್ ಅಂತ ಒಬ್ರಿದ್ರ, ಯುವ ಪ್ರಕಾಶನದವ್ರು, ಅವ್ರು ಅವಕಾಶ ಮಾಡಿ ಕೊಟ್ಟಿದ್ದ. ಅಲ್ಲಿಂದ ಕವಿಗೋಷ್ಠಿ ಸ್ಟಾರ್ಟ್ ಆಯ್ತು. ಆನಂತರ ತುಂಬಾ ಕಡೆ ಹೋಗಿತ್ತು, ಮಂಗಳೂರು, ಉಡುಪಿ ಈ ಸೈಡ್ ಎಲ್ಲ ತುಂಬಾ. ಮತ್ತೆ ದಿನೇಶ್ ಹೊಳ್ರ ಅಂತಿದ್ರು ಅವ್ರು. ಆದ್ರೆ ಅದ್ ಯಾವ್ದಕ್ಕೂ ನಮ್ ತಂದೆಗೆ ಬಿಡ್ತಾ ಇರ್ಲಿಲ್ಲ, ಪ್ರೋತ್ಸಾಹ ಇಲ್ಲ. ಅಮ್ಮನ್ ಪ್ರೋತ್ಸಾಹ ಇತ್ತು, ತಂದೆ ಬಿಡ್ತಿರ್ಲಿಲ್ಲ. ಅವ್ರಿಗೆ ಗೊತ್ತಾಗದೆ ನಾವು ಹೋಗ್ತಿತ್ತು. ಅಂದ್ರೆ ಅವರಿಗೆ ನಿಮ್ ಬಗ್ಗೆ ಕಾಳಜಿ ವಹಿಸಿ ನಿಮ್ಮ ರಕ್ಷಣೆಯ ವಿಚಾರ ಮಾತ್ರ ಅವರಿಗೆ. ಅಂದ್ರೆ ಬರಿಬಾರ್ದು, ಅದ್ರ ಬಗ್ಗೆ ಗೊತ್ತಾಗುದಿಲ್ಲ ಅವ್ರಿಗೆ ಅಷ್ಟೇ. ಸಪೋರ್ಟ್ ಅಂದ್ರೆ ಹೇಗೆ ಬರೆಯೋದು, ಮನೆಗಿರ್ಲಿ ಅಂತ. ನಂಗೆ ಅದೇ ಒಂದು ಆಸೆ ಇತ್ತು, ನಾನು ಏನಾದ್ರು ಮಾಡ್ಬೇಕು, ಬರಿಬೇಕಂತ. ಆ ನಿರಂತರ ಓದೇ ನನ್ನನ್ನ ಇದಕ್ಕೆ ಕರ್ಕೊಂಡು ಹೋಗಿದ್ದ ಅನ್ಸಿತ್ತು. ಒಂದ್ಸಲ ಆ ಕವಿಗೋಷ್ಠಿ ಕವನ ಸಂಕಲನ ಬಿಡುಗಡೆಗೆ ನಂಗೆ ಕವನ ಬರಿಬೇಕಿತ್ತು. ಆಗ ಬೆಳಿಗ್ಗೆ ಮೊಬೈಲ್ ಎಲ್ಲ ಆ ತರದಲ್ಲಿಲ್ಲ. ಬೆಳಿಗ್ಗೆ ಅಂದ್ರೆ ಪೋಸ್ಟ್ ಮಾಡ್ಬೇಕಿತ್ತು, 8 ಕವನ ಕಡಿಮೆ ಆಯ್ತಾ ಹಾಕಿ ಅಂತ. ಅದ್ ನಾನು ಏನ್ ಮಾಡ್ಲಿ, ಕರೆಂಟು ಟೈಮ್, ನಮ್ಗೆ ದೀಪನೂ ಟೈಮ್. ಅದಂತ್ರ ಅಪ್ಪ ನೋಡಿ ಹೋಗುದು. ಒಂದ್ಸಲ ನಾನಾಗ ಬರಿದೆ ಹೇಗಂದ್ರೆ, ಒಳಗೆ ಕತ್ಲೆಯಲ್ಲಿ ಬಾಕ್ಸ್ ಅಲ್ಲಿ ಇಟ್ಟು ದೀಪ ಸಹ ಒಳಗಿಟ್ಟು ಕತ್ಲೆಯಲ್ಲಿ ಬರ್ದು ಅಲ್ಲಿ ಕೆಳಗೆಳುದು ನೋಡಿ ಆಚೆ ಕಡೆ ಮತ್ ಪುನಃ ಬರೀತಿರೋದು ಗೊತ್ತಾಗೋದಿಲ್ಲಲ್ಲ. ಹಾಗೆ ಮಾಡಿ ನಾನು ಬೆಳಿಗ್ಗೆ ಪೋಸ್ಟ್ ಮಾಡಿದೆ. ಅದಲ್ಲಿ ಪ್ರಕಟ ಆಗಿ ಅಲ್ಲಿ ನಂಗೆ ಆ ಪುಸ್ತಕ ದಿನ ಸನ್ಮಾನ ಸಹ ಮಾಡಿದ್ರು ಅವರು. ನಂಗೆ ಅದ್ರ ಬಗ್ಗೆ ತುಂಬಾ ಖುಷಿ ಆಯ್ತು. ಮತ್ತೆ ಮಂಗಳೂರು ಆಕಾಶವಾಣಿ ಹೇಳ್ಬೇಕಂದ್ರೆ, ನಾನು ಈಗ ತುಂಬಾ ಈಗೆಲ್ಲ ಇಷ್ಟು ಕಡಿಮೆ ಕಲ್ತರಿಗೆಲ್ಲ ಅವಕಾಶ ಇಲ್ಲ. ಮೊದ್ಲು ಶ್ರೀನಿವಾಸ್ ಪ್ರಸಾದ್ ಅಂತ ಇದ್ರು, ನಾನು ಅವ್ರನ್ನ ಯಾವತ್ತೂ ನೆನೀತಾ ಇರ್ತೆ. ಅವ್ರು ನಂಗೆ 2 ಸಲ ಅವಕಾಶ ಕೊಟ್ಟಿರ. ಸ್ವತಃ ನಾನೇ ನಿರೂಪಣೆ ಮಾಡಿ ಚಿತ್ತಾರ ಅಂತ ನಾನೇ ಹಾಡೆಲ್ಲ ಸೆಟ್ ಮಾಡಿ ನಿರೂಪಣೆ ಮಾಡಿದೆ. ಅವಕ್ಕೊಂದು ತುಂಬಾ ಅವಕಾಶ ಕೊಟ್ಟಿದ್ರು, ಬೆಂತಟ್ಟಿ ಪ್ರೋತ್ಸಾಹ ಕೊಟ್ಟಿರ. ನಾನು ಯಾವತ್ತೂ ಅವ್ರ ಮನ್ಸಲ್ಲಿ ನೆನ್ಪು ಮಾಡ್ಕೊಳ್ತೀನಿ. ಶಾಲೆಯಲ್ಲಿ 4 ಗೋಡೆಗಳ ಮಧ್ಯೆ ಕಲ್ತಿದ್ದಕ್ಕಿಂತ ಹೆಚ್ಚು ನೀವು ಪುಸ್ತಕಗಳನ್ನ ಓದಿ ಸಂಪಾದನೆ ಪುಸ್ತಕ ಓದಿದೆ. ಅದ್ ನಾವು ಅಂದ್ರೆ ಹೊಸ ಪುಸ್ತಕ ತಗೊಳಕ್ ಮಂಗಳ ತಗೊಳ್ತಿತ್ತು. ಕೆಲವು ಪುಸ್ತಕ ಅಂಗಡಿಯಲ್ಲಿ ₹1 50 ಪೈಸೆ ಈ ತರ ಎಲ್ಲ ಒಟ್ ಮಾಡಿ ಇಟ್ಟ ನಾವು ಅದನ್ನ ತಕೊಳ್ತಿತ್ತು. ಎಂತಕಂದ್ರೆ ಅದು ಕಡಿಮೆ ಸಿಕ್ಕತ್ತ, ತುಂಬಾ ಓದ್ಲಿಕ್ಕೆ ಇರುತ್ತಲ್ಲ, ಹೊಸ್ತೇ ಆಗ್ಬೇಕಂತಿಲ್ಲ. ಮತ್ತೆ ಪತ್ರಿಕೆ ಆ ತರದಲ್ಲೆಲ್ಲ ತಗೊಳ್ತಿತ್ತು, ಅದು ತುಂಬಾ ಖುಷಿ ಕೊಡ್ತಿತ್ತ. ಈಗ ಮಕ್ಕಳೆಲ್ಲ ದುಡ್ಡು ಒಟ್ಟು ಮಾಡಿ ಅವ್ರ ತಿಂಡಿ ಆ ತರ ಹೇಳುದು. ನಾವಂದ್ರೆ ಶಾಲೆಗೆಲ್ಲ ಹೋಗುವಾಗ, ಯಾಕೆಂದ್ರೆ ನಾವು ಏನೇ ಶಾಲೆಯಲ್ಲಿ ಹೇಳಿ ಒಂದು ಪ್ರವಾಸ ಏನಾದ್ರು ಹೇಳಿ ಅಂದ್ರೆ ನಾವು ಅರ್ಥ ಮಾಡ್ಕೊಳ್ತಿದ್ವಿ. ಮನೇನ್ ಕಷ್ಟ ಹೇಗ್ ಕೊಡ್ತಿದ್ರ ಅಂತ ಒಂದ್ ತ್ಯಾಗ. ಆಗ ನಾವು ಆಸೆಗಳನ್ನ ಕೊಂದು ಬದುಕರು ನಿರಾಸೆ ಆಗ್ತಿರ್ಲಿಲ್ಲ. ನಾವು ಅರ್ಥ ಮಾಡ್ಕೊಳ್ತಿತ್ತು ಮನೆಯವರಿಗೆ ಈ ತರ ಪ್ರಾಬ್ಲಮ್ ಇತ್ತಂತ. ಆದ್ರೆ ಈಗ ಹಾಗಲ್ಲ, ಏನೇ ಹೇಳಿದ್ರು ಮನೆಗೆ ಹೇಳ್ತಾರೆ. ನಾವು ಎಂತದೇ ಇರ್ಲಿ, ನಾವು ಅವ್ರ ಆಸೆ ಇದ್ ಮಾಡ್ಕಲ್ಲ, ಯಾವ್ದೇ ಸಿಚುವೇಶನ್ ಅಲ್ಲಿ ಇರ್ಲಿ, ಹಾಗೆ ನಾವು ಅವರಿಗೆ ಕೊಡ್ತಿತ್ತು ದುಡ್ಡು.
ಮತ್ತೆ ಇನ್ನೊಂದೇನಂದ್ರೆ ನಮ್ ಬಾಲ್ಯನೇ ಬೇರೆ, ನಮ್ ಬಾಲ್ಯ ಈಗಳಿನ ಮಕ್ಕಳಿಗೆ ಸಿಕ್ಕುದಿಲ್ಲ ಮೇಡಮ್. ಅಂದ್ರೆ ನಾವೆಲ್ಲ ಚಿಕ್ಕವರಿರುವಾಗ ನಾವು ಹೊಲದ ಹಾಡಿ ಹೇಳ್ತಾರಲ್ಲ ಆ ತರದಲ್ಲಿ ಇತ್ತಲ್ಲ, ಶಾಲೆಗೆ ಹೋಗುವ ಸೆಳ್ಳೆ ಹಣ್ಣು, ಇದು ಚಾಪೆ ಹಣ್ಣು, ತಾರೆ ಹಣ್ಣು, ಆ ತರದಲ್ಲೆಲ್ಲ ಅದು ಹುಣಸಿ ಬೀಜ, ಆ ತರದೆಲ್ಲ ಇದ್ದಿತ್ತು. ಯಾಕೆಂದ್ರೆ ಈಗ ಮಕ್ಳಿಗೆಲ್ಲ ಸವಲತ್ತು, ಯಾವ ಸವಲತ್ತು ಅಂದ್ರೆ ಏನ್ ಬಂದ್ರು ಇನ್ನು ಮನೆ ಆ ತರದೆಲ್ಲ, ನಾವು ಹುಲ್ಲಿನ ಮನೆಯಲ್ಲಿ ಸಗಣಿ ಹಾಕಿ ಅದ್ ಜಿಡ್ಕಿ ಹೇಳ್ತಾರಲ್ಲ ಅದೆಲ್ಲ ಅದ್ರಲ್ಲಿ ಇದ್ದಿತ್ತು. ಅದ್ರಲ್ಲಿ ಸಿಕ್ಕು ಇದೆ ನೆಮ್ಮದಿಯೇ ಬೇರೆ, ಯಾವುದೇ ಒಂದು ಸೌಲಭ್ಯ ಇಲ್ಲ. ನಮ್ಗೆ ಈಗಲೂ ಅನ್ಸೋದು ಆಗಲ್ಲ ಆ ತರ ಸೌಲಭ್ಯ ಉಂಟಲ್ಲ. ಈಗ ಒಂದ್ ಸೊಳ್ಳೆ, ಈಗ ಫ್ಯಾನ್ ಇಲ್ದಿದ್ರೆ ಆತಿಲ್ಲ, ಕರೆಂಟ್ ಇಲ್ದಿದ್ರೆ ನಮ್ ಜೀವನನೇ ನಡೀತಿಲ್ಲ. ಆಗ ಹೇಗಿರ್ದಿತ್ತ, ಆಗ ಈಗ ನಿಜವಾಗಿ ಆ ಸೊಳ್ಳೆ ಆ ತರದಲ್ಲಿ ಇದ್ದಿತ್ತ, ಹೆದ್ರಿಕೆ ಆ ತರದಲ್ಲಿ ಇಲ್ಲ. ಮತ್ತೆ ನಾವು ಬಾಲ್ಯದಲ್ಲಿ ಆಗ ಹಾಗೆ ಎಲ್ಲ ಕಡೆ ನಮ್ ಒಂದು ಫ್ಯಾಮಿಲಿ ಎಲ್ಲ ತುಂಬಾ ಹಾಗೆ ಒಂದ್ 5-6 ಜನ ಮಕ್ಕಳೆಲ್ಲ ಇರ್ತಿದ್ರಲ್ಲ, ನಾವು ಎಲ್ಲೇ ಹೋಗ್ಲಿ ನಮ್ ಸ್ವಾತಂತ್ರ್ಯ. ಅಂದ್ರೆ ಶಾಲೆಗೆ ಹೋಗ್ತಿತ್ತು, ಮಧ್ಯಾಹ್ನ ಊಟಕ್ಕೆ ಮನೆಗೆ ಬರ್ತಿತ್ತು. ಮತ್ತೆ ನೀವು ನಮ್ ಕಡೆ ಒಂದ್ ಮದಗದ ಕೆರೆ ಅಂತಿತ್ತು, ಅಲ್ಲಿ ಬಟ್ಟೆ ಹೋಗುದು, ಅಲ್ಲಿ ನಾವು ಎಲ್ಲ ಬಿಂದಾಸ್. ಅಂದ್ರೆ ಈಜಕ್ ಹೋಗ್ಲಿಕ್ಕೆ ಏನೇ ಬೇಕಾದ್ರೆ ಏನ್ ಮಾಡಿರ್ಲಿ ಮನೆಗೆ ಇಲ್ಲ, ಹೋಗ್ತಾರೆ ಬರ್ತಾರೆ, ಹೋಗ್ತಾರೆ ಬರ್ತಾರೆ. ಈಗ ಹಾಗಲ್ಲ, ಎಲ್ಲ ಹೋದ್ರೆ ಒಂದ್ ಗಳಿಗೆ ಹೋದ್ರೆ ಫೋನ್, ಎಲ್ಲಿ ಹೋದ್ರಿ ಈಗ ಸಹಜ ಆತಂಕ, ಈಗಳಿನ ವಾತಾವರಣ ಹಾಗೆ ಆತಂಕ ಪಡುದು ಸಹಜ. ಆಗಿನ ಬಾಲ್ಯ ತುಂಬಾ ಚೆನ್ನಾಗಿ, ಆಗಿನ ಬಾಲ್ಯ ಈಗಳಿನ ಮಕ್ಳಿಗಿಲ್ಲ. ಅದು ಹೇಳಿದ್ರು ಅವರಿಗೆ ಗೊತ್ತಾಗುದಿಲ್ಲ ಮೇಡಮ್. ನಮ್ಗೆ ಆಗ ಇದು ಜ್ಞಾನದ ಹಸಿವು ಜಾಸ್ತಿ ಹೊಟ್ಟೆ ಹಸಿವಿಕ್ಕಿಂತ, ಹೊಟ್ಟೆ ಹಸಿವು ಗೊತ್ತಾಗುದಿಲ್ಲ ನಮ್ಗೆ. ಆಗ ನೀವೆಲ್ಲ ಪ್ರಾಕ್ಟಿಕಲ್ ಆಗಿ ಮಾಡಿ ತಿಳ್ಕೊಳ್ತಾ ಇದ್ದೀವಿ. ಜೀವನದ ನನ್ಗೆ ಓದು ಕಡಿಮೆ, ಈಗ ನಾನು ಓದಿದ್ದು ತುಂಬಾ ಕಡಿಮೆ, ಪ್ರಾಥಮಿಕ ಶಾಲೆ ಮಾತ್ರ. ಹಾಗಂತ ನಾನು ಹೆಚ್ಚಿಗೆ ಕಾಲೇಜಿಗೆ ಹೋಗಿದ್ದೆ, ಅಲ್ಲೆಲ್ಲ ಕವಿಗೋಷ್ಠಿಗೆ ಹೋಗಿದ್ದೆ. ಅಂದ್ರೆ ನನ್ ಜೀವನದ ಅನುಭವ ಜಾಸ್ತಿ. ನಮ್ಮ ಅಪ್ಪ ತುಂಬಾ ಸ್ಟ್ರಿಕ್ಟ್ ಆಗಿ ಬೆಳೆಸಿದ್ರು, ಹೋಗುದಿಲ್ಲ ಆ ತರ ತುಂಬಾ ಅನ್ಸ್ತಿತ್ತು. ಒಮ್ಮೆ ಮುಂದೆ ನಾವು ಆದಾಗ ಮದುವೆ ಆದಾಗ ಹಿಂತಿರುಗಿ ನೋಡಿದಾಗ ಸರಿ, ಅವರ ಸ್ಥಾನದಲ್ಲಿ ಇದ್ದು ಸರಿ. ಯಾಕಂದ್ರೆ ನಾವು ಆ ಬಾಲ್ಯ ಬೆಳೆದು ಬಂದದ್ ಸರಿ, ನಮ್ಗೆ ಜೀವನದ ಅನುಭವ ಕಟ್ಟಿಕೊಟ್ಟಿತ್ತು. ಯಾವುದೇ ಇದ್ದಿದ್ರು ನಮ್ಗೆ ಕಷ್ಟ ಅನ್ಸುದಿಲ್ಲ, ನಿಭಾಯಿಸ್ಕೊಂಡಪ್ಪ ಶಕ್ತಿ ಬಂದಿತ್ತು ನಮ್ಗೆ. ಆ ತರ ಆಯ್ತು. ನಿಮ್ಗೆ ಮದುವೆ ನಂತರದ ಜೀವನ ಅಂದ್ರೆ, ಈಗ ನೀವು ಮದುವೆಗಿಂತ ಮುಂಚೆ ಕೂಡ ಹಿರಿ ಮಗಳಾಗ್ಲಿಕ್ಕೆ ಹೋಗಿ ಮನೆಯಲ್ಲಿ ಜವಾಬ್ದಾರಿ ಜಾಸ್ತಿ ಇತ್ತು. ಮದುವೆ ನಂತರ ತೊಂದ್ರೆ ಇಲ್ಲ ಮೇಡಮ್. ಮದುವೆ ನಂತರ ಅಂದ್ರೆ ಎಲ್ಲ ಸಪೋರ್ಟ್ ಮಾಡ್ತಿದ್ರು. ಬರೀಲಿಕ್ಕಂದ್ರೆ ಬೇಕಿದ್ರೆ ಬರ್ದು ಕೊಡ್ತೆ, ಎಲ್ಲ ತಂದು ಕೊಡ್ತೆ, ಹೋಗ್ಲಿಕ್ಕೆ ಯಾವುದೇ ಒಂದು ಇದಿಲ್ಲ. ಆದ್ರೆ ನಂಗೆ ಸ್ವಲ್ಪ ಜವಾಬ್ದಾರಿ ಇರುತ್ತಲ್ಲ ಮೇಡಮ್. ಅಂದ್ರೆ ಮದುವೆ ಮೊದ್ಲು ಅಮ್ಮ ಎಲ್ಲ ಕೆಲಸ ಮಾಡಿ ಕೊಡ್ತಿದ್ರು, ಹೋಗುದು ಬರುದಷ್ಟೇ. ಅನಂತರ ಇಲ್ಲ ಆಗಲ್ಲ, ಮನೆ ಕೆಲಸ ನೋಡ್ಕೋಬೇಕು. ಮತ್ತೆ ಈಗ ನಮ್ಮ ಮನೆಯಲ್ಲೇ ಸ್ಟಿಚಿಂಗ್ ಮಾಡೋದ್ರಿಂದ ಅದೆಲ್ಲ ಬಟ್ಟೆ ಕಸ್ಟಮರಿಗೆಲ್ಲ ಕೊಡ್ಬೇಕಲ್ಲ, ಹಾಗೆ ಸ್ವಲ್ಪ ಇದಾಗಿತ್ತು. ಅಂದ್ರೆ ಬರಿತಾ ಇದ್ದೆ. ಟೈಲರಿಂಗ್ ಎಷ್ಟು ವರ್ಷದಿಂದ ಮಾಡ್ಕೊಂಡು? ಟೈಲರಿಂಗ್ ನಾನು ಅಂದ್ರೆ ಪ್ರಾಥಮಿಕ ಶಾಲೆ ಕೈದ್ ಮಾಡಿ 1-2 ವರ್ಷದಲ್ಲಿ ಬಂದಿದ್ದೆ, ಅಷ್ಟು ಸಣ್ಣ ಏಜ್ ಅಲ್ಲೇ ಸ್ಟಾರ್ಟ್ ಮಾಡಿದೆ. ನಂಗೆ ಅಲ್ಲಿ ಕುಂದಾಪುರದಲ್ಲಿ ಶರ್ಮಿಳಾ ಮೇಡಮ್ ಅಂತಿದ್ರು, ಅವ್ರ ಜೊತೆಯಿಂದ ಮದುವೆ ಆಗುತ್ತೆ ಅನ್ಕೊಂಡು ಅವ್ರ ಜೊತೆಲೇ ಇದ್ದೆ. ಅವ್ರು ನಂಗೆ ಟೈಲರಿಂಗಿಗೆ ತುಂಬಾ ಎಲ್ಲ ಟೈಲರಿಂಗ್ ಹೇಳ್ಕೊಟ್ಟು ನನ್ನ ಟೈಲರಿಂಗ್ ಆಗಿ ರೆಡಿ ಮಾಡಿದ್ದವ್ರೆ. ಇದ್ರಲ್ಲಿ ಅವ್ರನ್ನೊಂದು ಸ್ಮರಣೆ ಮಾಡ್ಕೊಳ್ತೆ. ಮತ್ತೆ ನಂಗೆ ಇದ್ರಲ್ಲಿ ಕೂಗೋ ಅವ್ರು ಸ್ವಲ್ಪ ಸಾಹಿತ್ಯ ಕ್ಷೇತ್ರದಲ್ಲಿ ನಂಗೆ ಜಾಸ್ತಿ ಸಾಹಿತಿಗಳನ್ನೆಲ್ಲ ಇದ್ ಮಾಡ್ತೆ. ಅವ್ರು ಮೊದ್ಲು ನಡುಮನೆ ಸಾಹಿತ್ಯ ಅಂತ ಮಾಡ್ತಿದ್ರ, ಅವಾಗೆಲ್ಲ ಕರಿತಿದ್ರ. ಇವತ್ತು ನಾನು ತುಂಬಾ ಜನ ದೊಡ್ಡ ಸಾಹಿತಿಗಳ ಅವ್ರಿಗೆ ನಾನು ಪರಿಚಯ ಇಲ್ಲದೆ ಇರ್ಬೋದು, ನಾನು ಅವ್ರ ಜೊತೆಗೆ ವೇದಿಕೆ ಹಂಚ್ಕೊಂಡಿದೆ ಎಂಬುದು ನಂಗೆ ಭಾರಿ ಖುಷಿ. ದೊಡ್ಡ ಡಾಕ್ಟರ್ ಸಾಹಿತಿಗಳ ಎಲ್ಲ ಜೊತೆ ನಾವು ವೇದಿಕೆ ಹಂಚ್ಕೊಂಡಿದೆ. ಅದಕ್ಕೆ ಕೂಗೋರ್ ಅವಕಾಶ ಮಾಡಿ ಕೊಟ್ಟಿರ, ನಂಗೆ ಅದ್ರ ಬಗ್ಗೆ ಹೆಮ್ಮೆ ಇತ್ತು. ನಿಮ್ಮ ಒಂದು ಕವನ ಸಂಕಲನ ಇಬ್ಬನಿ ದಿಬ್ಬಣ, ಇಬ್ಬನಿ ದಿಬ್ಬಣ, ಅದ್ರ ಬಗ್ಗೆ ಅದಂದ್ರೆ ನಾನೆಲ್ಲ ಕವನ ಬರೆಯುವಾಗ ನಂಗೆ ಉಡುಪಿ ಯುವ ಸಾಹಿತಿ ಗಣೇಶ್ ಸಾಲಿಯನ್ನವರು ಹೇಳಿದ್ರು, ಈ ತರ ನೀನು ಮಾಡು ಅಂತೇಳಿ. ಆಗ ನಂಗೊಂದ್ ಸ್ವಲ್ಪ ಹೆದರಿಕೆ ಇದ್ದಿದ್ದು, ಹೇಗ್ ಮಾಡುದು ಗೊತ್ತಿಲ್ಲ ನಂಗೆ ಅದ್ರ ಬಗ್ಗೆ. ಅಂದ್ರೆ ನಾನೇ ಮೊದ್ಲು ಹಿರಿಯೋಳಲ್ಲ, ತಂಗಿ ಇಬ್ರು ಬರೀತಿದ್ರ ನನ್ನ ನಂತರ. ಅದು ಆಮೇಲೆ ನಂಗೆ ಅವ್ರು ಸ್ವಲ್ಪ ಸ್ಫೂರ್ತಿ ಕೊಟ್ರು, ಈ ತರ ಬರಿ ಅಂತ. ಹಾಗೆ ನಂಗೆ ಈ ಪ್ರಿಂಟ್ ಎಲ್ಲ ಮಾಡಿ ಅವರೇ ಕೊಟ್ಟಿದ್ರು. ಚಿತ್ರ ಮತ್ತೆ ದಿನೇಶ್ ಹೊಳ್ರ ಅಂತ ಇದ್ರು, ಅವರು ಸಪೋರ್ಟ್ ತುಂಬಾ ಉಂಟು. ಅವರು ಇದ್ ಮಾಡಿದ್ರು. ಕಡೆ ಉಡುಪಿಯಲ್ಲಿ ಅದನ್ನ ಪ್ರಕಾಶನ ಮಾಡಿ ಉಡುಪಿಯಲ್ಲೇ ಪ್ರಿಂಟ್ ಮಾಡಿ ತುಂಬಾ ದೊಡ್ಡದು ಪ್ರೋಗ್ರಾಮ್. ಆವಾಗ ಅದು ಅಷ್ಟು ದೊಡ್ಡ ಪ್ರೋಗ್ರಾಮ್, ಅದರಲ್ಲಿ ನಂಗೆ ಸನ್ಮಾನ ಮಾಡಿ ಪುಸ್ತಕ ಬಿಡುಗಡೆ ಮಾಡಿದ್ರು. ಅದು ತುಂಬಾ ಖುಷಿ ಆಯ್ತು. ಅದಕ್ಕೆ ಸಿಕ್ಕ ಪ್ರತಿಕ್ರಿಯೆ ಮಾತ್ರ ನಂಗೆ ನಿಜಕ್ಕೂ ಆಶ್ಚರ್ಯ ಆಯ್ತದ. ಆ ತರ ನಂಗೊಂದು ಪ್ರತಿಕ್ರಿಯೆ ಬರ್ತಂದ್ ಎನ್ಸೇ ಇರ್ಲಿಲ್ಲ. ಎಷ್ಟು ದೂರದಿಂದ ಅಂದ್ರೆ ಆಗ ಫೋನ್ ಇರ್ಲಿಲ್ಲ ಮೇಡಮ್, ಕಾಸರಗೋಡು ಗಡಿಯಿಂದೆಲ್ಲ ನಂಗೆ ಫೋನ್ ಇದು ಪತ್ರ ಬರೀತಿದ್ರು. ನಂಗೆ ತುಂಬಾ ಖುಷಿ ಆತಿತ್ತು. ಅಂದ್ರೆ ಹೊರಗಡೆಯಿಂದ ತುಂಬಾ ಪ್ರೋತ್ಸಾಹ ಬತ್ತಿತ್ತಲ್ಲ, ಅದೆಲ್ಲ ತುಂಬಾ ಖುಷಿ ಆತಿತ್ತು. ಮತ್ತೆ ಅದೇ ಅಷ್ಟು ಖುಷಿ.
ನಿಮ್ಮ ಒಂದು ವೃತ್ತಿ ಜೀವನ ಟೈಲರಿಂಗ್ ಹಾಗೆ ನಿಮ್ಮ ಸಾಹಿತ್ಯದ ಕೃಷಿ ಇದರ ಜೊತೆಗೆ ನೀವು ನಿಮ್ಮ ಅಜ್ಜಿಯನ್ನು ತುಂಬಾ ನೆನಪು ಮಾಡ್ಕೊಳ್ತೀರಿ. ಅವರೊಂದಿಗೆ ನೀವು ಕಳೆದಂತ ಕ್ಷಣಗಳು? ಅವ್ರಂದ್ರೆ ಹೌದು, ನನ್ನ ಬಾಲ್ಯದಲ್ಲಿ ನಂಗೆ ಅದರಿಗೆ ಬಾಲ್ಯದ ನೆನಪು ಜಾಸ್ತಿ ಕಾಡೋದು. ಯಾಕಂದ್ರೆ ನನ್ನ ಅಪ್ಪ ನಮ್ಮ ಅಜ್ಜಿ ಸ್ವಲ್ಪ ನನ್ ಜೊತೆ ಆಗಳಿಕೆ ಇರ್ತಿದ್ರೆ. ಯಾಕಂದ್ರೆ ಅವ್ರ ಬಾಲ್ಯದ ನೆನಪು, ಅವ್ರು ಆ ಕಾಲದವ್ರಲ್ಲ, ಅವ್ರು ಯಾವತ್ತೂ ಅವ್ರ ಬಾಲ್ಯದ ನೆನಪು ಅವ್ರು ಇದೆಲ್ಲ ಹೇಳ್ತಾ ಇರೋದು. ಅವ್ರ ಈ ಹಳ್ಳೆಣ್ಣೆ ಅಂತಿದ್ರೆ ಅದು ಚಾಪೆ ನೆಯುವುದು, ಬುಟ್ಟಿ ಮಾಡುದು, ಕಾಡಿಗೆ ಅದೆಲ್ಲ ಮನೆಯಲ್ಲೇ ರೆಡಿ ಮಾಡುದು. ಹಾಗೆ ಎನಿಸೋದಂಗೆ ಆ ಏಜ್ ಅಲ್ಲಿ ಅಷ್ಟು ವರ್ಷದ ಹಿಂದೆ ಅದೆಲ್ಲ ಕಲಿಕಾದ್ರೆ ಈಗೆಲ್ಲ ಯೂಟ್ಯೂಬ್ ನೋಡಿದ್ರೆ ಎಲ್ಲ ಸಿಗುತ್ತೆ. ಅದೊಂದು ಸ್ಫೂರ್ತಿ ಆ ತರದ್ದು. ನಾನು ಅವ್ರ ಜೊತೆಗೆ ಚಾಪೆ ನೆವಕಿದ್ದು ಹೋಗುದು ಅದೆಲ್ಲ ಮಾಡ್ತಿದ್ದೆ ಸಣ್ಣಕಿರುವಾಗ. ಅದ್ಯಾವತ್ತು ನೆನಪಾಗುತ್ತೆ. ಮತ್ತೆ ನಂಗೆ ಇಷ್ಟು ಕಷ್ಟಪಟ್ಟು ಮುಂದ್ ಬಂದಾಗ ನಾನು ಅಪ್ಪ ಅಮ್ಮನ ನೆನ್ಸ್ಕೋಬೇಕು. ಅಮ್ಮ ತುಂಬಾ ಸಪೋರ್ಟ್ ಇದ್ಲ, ಅಂದ್ರೆ ಎನ್ಸ್ತಿತ್ತು ಈ ತರ ಇಷ್ಟು ಮುಂದೆ ಬರ್ತಾರೆ ಅವ್ರ ಸರಿ ಅವ್ರ ಆ ಇದ್ರಲ್ಲಿ ನಿತ್ಯ ಜವಾಬ್ದಾರಿ ವಹಿಸದಂತ. ಮತ್ತೆ ನನ್ನ ತಂಗಿಯರೆಲ್ಲ ಓದಿ ಒಂದ್ ಕೆಲ್ಸದಲ್ಲಿ ಇದ್ರು, ಅದೊಂದು ಖುಷಿ. ಅದ್ರಲ್ಲಿ ಇಬ್ಬರು ತಂಗಿ ಬರೀತ್ರ, ಅದು ನಂಗೆ ಖುಷಿ. ಅಷ್ಟು ಕಷ್ಟ ಬಂದ್ ಮುಂದೆ ಬಂದದಕ್ಕೆ ಸಾರ್ಥಕ ಆಯ್ತು ಅಂತ. ಆಗಿನ ಜೀವನ ಶೈಲಿಗೂ ಈಗಿನ ಜೀವನ ಶೈಲಿಗೂ ಕಂಪೇರ್ ಮಾಡೋದಾದ್ರೆ ನೀವು ಏನು? ತುಂಬಾ ವ್ಯತ್ಯಾಸ ಇತ್ತು. ತುಂಬಾ ಅಂದ್ರೆ ತುಂಬಾ. ಈಗ ನನ್ನ ಮಕ್ಕಳಿಗೆ ಹಿಡಿದ್ರು ನಾನು ನೋಡಿತ್ತು. ಅಂದ್ರೆ ನಾವು ಈಗ ಏನೇ ಆಗ್ಲಿ ಮೇಡಮ್, ನಾವು ಅಲ್ಲಿ ಮನೆಯಲ್ಲಾದ್ರೂ ಏನೇ ಆದ್ರೂ ತಿಂದು ಜೀವಸ ಮಾಡ್ಕೊಂತಿತ್ತ. ಆಗ ಸಣ್ಣ ಪುಟ್ಟದ ಕುರುಕಲ್ ತಿಂಡಿ ಯಾವ್ದೇ ಇರ್ಲಿಲ್ಲ, ನಾವ್ ಏನ್ ಸಿಕ್ತೋ ಅದ್ರಲ್ಲೇ ನಾವು ತೃಪ್ತಿ ಪಟ್ಕೊಳ್ತಿತ್ತ. ಈಗ ಮಕ್ಕಳಿಗೆ ನಾವ್ ಏನೇ ಒಂದು ಆಸೆ ಪಡ್ತಂದ್ರಿ ಇದೆಯಾ ಇನ್ನೂ ಇಲ್ಲೇ ಇನ್ನೇ ಮತ್ತೆ ನೋಡ್ತಾರ, ಅದ ಅನ್ಸುತ್ತ. ನಾವು ನಮ್ಮ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ನಾವು ಬದುಕ್ತಿತ್ತಲ್ಲ, ಈಗ ಗೊತ್ತಾಗೋದಿಲ್ಲ. ಶಾಲೆ ಸೇರ್ಸ್ಲಾಗಿದ್ದ ಶಾಲೆ UKG ಇಂದ ಸ್ಟಾರ್ಟ್ ಆಗ್ತ ಮೀಟಿಂಗ್ ಪ್ರತಿ ಸಲ. ಅದು ನಮ್ಗೆ SLC ಸೇರಗತಿ ಒಂದ್ ಸಣ್ಣ ಯುದ್ಧನೇ, ಮಕ್ಕಳಿಗೂ ಪೇರೆಂಟ್ಸಿಗೂ. PUC ಯಲ್ಲೂ ಇನ್ನು ನಾವು ಸಹ ಪ್ರಾರ್ಥನೆ ಮಾಡ್ಕೊಂಬಂಗ್ ಆತಿರುತ್ತೆ. ನಾವು ನಮ್ಮ ತಂಗಿಗಳಿಗೆಲ್ಲ, ನಮ್ಮ ತಂಗಿಗಳ ಅವರೆಲ್ಲ ಎಲ್ಲರೂ SLC PUC ದಾಟಿ ಬಂದಾರ. ಅಮ್ಮಂಗೆ ಗೊತ್ತೇ ಇಲ್ಲ ಯಾವಾಗ ಎಕ್ಸಾಮ್ ಆಯ್ತು ಯಾವಾಗ ಇದಾಯ್ತು ಅಂತ. ಕೆಲವು ಪೇರೆಂಟ್ಸ್ ಮೀಟಿಂಗ್ ನಾನೇ ಹೋಯ್ದೆ, ಎಲ್ಲರೂ ಒಳ್ಳೆ ಮಾರ್ಕ್ ತೆಗ್ ಪಾಸ್ ಆಯ್ರು. ಆದ್ರೆ ಈಗ ಕಾಲಘಟ್ಟ ಹಾಗೆ, ಈಗ ಕಾಂಪಿಟೇಷನ್ ಯುಗ ಅಲ್ಲ, ಈಗ ನಿಮ್ ಕಾಲಘಟ್ಟ ಆ ತರ ಇತ್ತು. ನಿಮ್ಮ ಮಕ್ಕಳ ಬಗ್ಗೆ ಹೇಳೋದಾದ್ರೆ? ನನ್ನ ಮಗ ದೊಡ್ಡವನು ಸೆಕೆಂಡ್ PUC ಓದ್ತಿದ್ದ, ನೆಂಪು ಕಾಲೇಜಿನಲ್ಲಿ ಓದ್ತಿದ್ದ. ಸಣ್ಣವನು KPC ಹೈಸ್ಕೂಲ್ ಕೋಟೇಶ್ವರ ಪ್ರಾಥಮಿಕ ಶಾಲೆ ಅಲ್ಲಿ ಓದ್ತಿದ್ದ 6ನೇ ಕ್ಲಾಸ್. ಅವರ ಆಸಕ್ತಿಯ ವಿಷಯಗಳು ನೀವು ಅವ್ರಿಗೆ ಏನೆಲ್ಲ ತುಂಬಿಸಿದ್ದೀರಿ? ಅದು ಏನೆಲ್ಲ ತುಂಬಿಸಿದೆ ಅಂದ್ರೆ ಅದೇ ನಾವು ಯಾವ್ದನ್ನು ನಮ್ಮ ಆಸೆ ಮಕ್ಕಳ ಮೇಲೆ ಹೇರಬಾರ್ದು ಅಂತ ನಂಗೆ ಅನ್ಸಿತ್ತು. ಮೊದ್ಲು ಅನ್ಸ್ತಿತ್ತು ನಂಗೆ ಯಕ್ಷಗಾನ ಅಂದ್ರೆ ತುಂಬಾ ಇಷ್ಟ. ಯಕ್ಷಗಾನ ಎಷ್ಟಂದ್ರೆ ನಾನು ಅಜ್ಜಿ ಜೊತೆಗೆ ಅಜ್ಜಿ ಸೂಡಿ ಹೇಳ್ತಿರಲ್ಲ, ಸೂಡಿ ಹಿಡ್ಕೊಂಡು ಆಟ ಕಂಪ್ಕೋತಿದ್ರು. ಬೆಳಗಾಪ್ ತನಕ ಸೂಡಿ ಹಿಡ್ಕೊಂಡು ಹೋಗಿ ಬೆಳಗ್ಗೆ ತನಕ ಆಟಕ್ಕೆ ಹೋಗಿ ನೋಡಿ, ನಾನು ಮರ್ದಿನ ಅದ್ ಫ್ರೆಂಡ್ಸ್ ಹತ್ರ ಎಲ್ಲ ಸೇರಿ ಅವ್ರು ಎಷ್ಟು ಜನ ಪಾಠ ಮಾಡಿದ್ರು ಅಷ್ಟೂ ಜನ ನಾನೊಬ್ಳೆ ಏಕಪಾತ್ರ ಅಭಿನಯ ತರ ಮಾಡಿ ಅವ್ರಿಗೆ ತೋರಿಸ್ತಿದ್ದೆ ಅಂತ ಕಾಲ. ಆಗ ನಂಗೆ ಅನ್ಸ್ತಿತ್ತು ನನ್ ಮಕ್ಕಳಿಗೂ ಆ ತರ ಮಾಡ್ಬೇಕಂತ. ಅದು ಇಂಟ್ರೆಸ್ಟ್ ಇಲ್ಲ. ಮತ್ತೆ ಹರಿಕತೆ ಇಷ್ಟ, ಹರಿಕತೆ ತುಂಬಾ ಇಷ್ಟ. ರೇಡಿಯೋದಲ್ಲಿ ಬಂದ್ರೆ ಕೇಳ್ತಿತ್ತು ಹರಿಕತೆ, ಈ ಸಂಗೀತ. ಆದ್ರೆ ಅವನಿಗೆ ಯಾವ್ದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ, ಸಣ್ಣ ಮಗನಿಗೂ ಇಲ್ಲ. ಈಗ ಕರಾಟೆಗೆ ಹೋಗ್ತಿದ್ದ ಅಷ್ಟೇ, ಅದೆಲ್ಲ ಇಂಟ್ರೆಸ್ಟ್ ಇಲ್ಲ. ಅನ್ಸ್ತು ನಮ್ಮ ಆಸೆ ನಮ್ಗೆ ಈಡೇರಿಸ್ಬೇಕು, ಇಲ್ಲಿರ ಮಕ್ಕಳ ಮೇಲೆ ಹೇರಬಾರ್ದು, ಅವ್ರಿಗೆ ಏನ್ ಇಷ್ಟನೋ ಅದ್ರ ಬಿಡ್ಬೇಕಂತ ನಂಗ ಆಗ ಅನುಭವ ಆಯ್ತು. ನಿಮ್ಮ ಒಂದು ಇಬ್ಬನಿ ದಿಬ್ಬಣದ ಕವನ ಪುಸ್ತಕದ ಒಂದು ಕವನ ನಮ್ಮ ವೀಕ್ಷಕರಿಗಾಗಿ ವಾಚನ ಮಾಡ್ಬೋದಾ? ಆಯ್ತು ಮೇಡಮ್. ಎಂತಂದ್ರೆ ಈ ಕವಿತೆ ಅನ್ನೋದು ಇತ್ತಲ್ಲ, ಅದು ಮನ್ಸರದ ಅನುಭವ ಇಂದ ಬಂದಿರೋದು. ಈಗ ಎಲ್ಲದಕ್ಕೂ ಒಂದು ತರಗತಿ ಅಂತಿತ್ತು, ಕ್ಲಾಸಿನಲ್ಲಿ ಇದ್ ಮಾಡೋದು. ಈ ಕಾದಂಬರಿ ಕವನ ಅವ್ರದ್ದೆಲ್ಲ ಬರೀತಾರಲ್ಲ, ಅದು ಮನ್ಸಿನ ಆಳದಿಂದ ಬರ್ಬೇಕಂದ್ರೆ ನಂಗೆ ಕವಿ ಮನ್ಸಂದ್ರೆ ಅದ್ರ ಬಗ್ಗೆ ಒಂದ್ ಬರ್ದಿದೆ, ಅದನ್ನೇ ಓದ್ತಿದ್ರೆ. ಕವಿತೆ ಮತ್ತೆ ಬರಹಕ್ಕೆ ಯಾವತ್ತು ಜೀವನ. ನಾವೇನಾದ್ರೂ ನೋಡಿದ್ರೆ ಅದ್ರ ಬಗ್ಗೆ ನಾವೇ ಕಲ್ಪಿಸ್ಕೊಂಡು ನಾವೇ ಬರಿತೀವಿ ಅದ್ರಲ್ಲಿ. ಅದು ಒಂದು ಕವಿ ಮನ್ಸು ಹೇಗಿರುತ್ತಂದ್ರೆ ಅದ್ರ ಬಗ್ಗೆ ಹೇಳ್ತೀನಿ. ಕವಿ ಮನಸ್ಸು ನೋವು ನುಂಡರೂ ನಲಿವ ಜೊತೆಗಿಟ್ಟು, ಕಹಿಯ ಕಂಡರೂ ಸಿಹಿಯ ಮನದಿ ಇಟ್ಟು, ಹೃದಯದ ಭಾವನೆಗಳಿಗೆ ಹೃದಯದ ಮಂದಿರದೊಳಗೆ ಕವಿತೆ ಕಟ್ಟುವವರು. ಮನಸ್ಸು ಮುದುಡಿದರು ಚಿಂತೆ ಕಾಡಿದರು ಕನಸಿಗೆ ರಂಗಿನ ರೂಪು ಕೊಡುವವರು. ಮನಸ್ಸು ಮುದುಡಿದರು ಚಿಂತೆ ಕಾಡಿದರು ಕನಸಿಗೆ ರಂಗಿನ ರೂಪು ಕೊಡುವವರು. ಬರಡಾದ ಬದುಕಿನಳು ಬವಣೆಯ ದಿನಗಳನ್ನು ಎಣಿಸುತ್ತಾ ಹೋದರು ಬರವಣಿಗೆಯ ಹಾದಿಯಲ್ಲಿ ಬೆಳಕ ಚೆಲ್ಲುವವರು. ಸೋಲಿನ ಜೀವನದಲ್ಲಿ ಗೆಲುವನ್ನು ಗುರಿಯಾಗಿಸಿ ಸಾಗುವ ದಾರಿಯಲ್ಲಿ ನಿರಾಶೆಯ ಮುಳ್ಳನ್ನು ಸರಿಸಿ ಆಸೆಯ ಹೂಗಳು ಕಟ್ಟುವವರು ಕವಿಹೃದಯದವರು. ತಾಯಿಯ ಬಗ್ಗೆ ಒಂದು ಕವನ. ತಾಯಿ ಬೇರೆ ದೊಡ್ಡದಿತ್ತು. ಇದು ಸಣ್ಣ ಕವಿತೆ ಅಂದ್ರೆ
ಸಣ್ಣವ್ರಿರುವಾಗಲ್ಲ ಮಕ್ಕಳಿಗೆ ಈ ಚಂದಮಾಮನ್ ತೋರಿಸಿ ಊಟ ಮಾಡಿಸ್ತಿದ್ರು ಸಣ್ಣಕ್ಕಿರೋಗಿ. ಈಗೆಲ್ಲ ಮಕ್ಕಳಿಗೆ ಮೊಬೈಲ್ ಇಲ್ದೆ ಊಟನೇ ಸೇರೋದಿಲ್ಲ, ಆ ತರ ಆಯ್ತಾ. ಹಾಗೆ ಒಂದು ಸಣ್ಣದ ಲೈನ್ ಅನ್ಸದೆ ಅವತ್ತ, ಚಂದಮಾಮನ ತೋರಿಸಿ ಕೈ ತುತ್ತ ತಿನ್ನಿಸಲು, ಒಡಲ ದಾಹಕ್ಕೆ ಅಮೃತದ ಸನ್ಯಪಾನ ಉಣಿಸಿ, ಜೋಗುಳ ಹಾಡಿ ಮಡಿಲಲ್ಲಿ ಮಲಗಿಸಲು, ನಿನ್ನ ಕೈಗಳ ಸ್ಪರ್ಶದಿ ಸುಖದಿ ನಿದ್ದೆ ಹೋಗಲು, ಬಾಲ್ಯ ಮತ್ತೊಮ್ಮೆ ಬರಬಾರದೆ. ಅಷ್ಟೇ. ನಮ್ಮ ಕಾರ್ಯಕ್ರಮದ ಬಗ್ಗೆ ನಿಮ್ಮ 2 ಅನಿಸಿಕೆ. ನಿಮ್ದು ಇದು ನೀವು ಈ ಹಮ್ಮಿಕೊಂಡಂತ ಗೃಹಿಣಿ ಈ ಕಾರ್ಯಕ್ರಮ ತುಂಬಾ ಒಳ್ಳೆದಾಗಿ ಬರ್ತಿತ್ತು ಮೇಡಮ್. ಅಂದ್ರೆ ಎಲೆಮರೆ ಕಾಯಂತಿರುವ ತುಂಬಾ ಅನೇಕ ಪ್ರತಿಭೆಗಳನ್ನ ನೀವು ಗುರುತಿಸಿ ಅವರಿಂದ ಅಭಿಪ್ರಾಯ ಸಂಗ್ರಹಿಸ್ತಿದ್ರಲ್ಲ, ಅವ್ರ ಅಭಿಪ್ರಾಯ ತಿಳ್ಕೊಂತಿದ್ರಿ. ಹಾಗೆ ಇನ್ನು ಕೆಲವರಿಗೆ ಉಳಿದವರಿಗೆ ಸ್ಫೂರ್ತಿ ಆಗುತ್ತೆ ಈ ತರದ ಮಾಹಿತಿ. ಅವರು ಸ್ವಲ್ಪ ಸ್ಫೂರ್ತಿ ಪಡ್ಕೊಳ್ತಾರೆ. ಅವ್ರ ಅನುಭವ, ಜೀವನದ ಅನುಭವ, ವೃತ್ತಿ, ಮದುವೆ ಆದ್ಮೇಲೆ ಸಂಸಾರ ನಿಭಾಯಿಸೋದು, ಅವ್ರ ಮಕ್ಕಳನ್ನ ಹೇಗೆ ಇದ್ ಮಾಡೋದಂತ, ಅದರಿಂದ 4-6 ಜನಕ್ಕೆ ಹೆಲ್ಪ್ ಆಗುತ್ತೆ. ಮತ್ತೆ ಅದ್ ನೋಡಿದವರು ನಾವು ಮುಂದೆ ಬಂದು ಈ ತರ ಹೇಳ್ಬೇಕು, ಬೇರೆಯವ್ರು ನೋಡ್ಬೇಕು ಅಂತ ಅನ್ಕೊಳ್ತಾರಲ್ಲ, ಅದ್ ನಿಮ್ ಪ್ರಯತ್ನ ಹೀಗೆ ಮುಂದುವರಲಿ ಅಂತ ಹೇಳ್ತೀನಿ. ಆಶಾ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ವೃತ್ತಿ ಜೀವನ ಹಾಗೂ ಪ್ರವೃತ್ತಿಯ ಎರಡರ ಬಗ್ಗೆನೂ ಕೂಡ ನಮ್ಮ ವೀಕ್ಷಕರಿಗೆ ನೀವು ತುಂಬ ಸರಳವಾಗಿ ತಿಳಿಸ್ಕೊಟ್ಟಿದ್ದೀರಿ. ಹಾಗೆಯೇ ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದೀರಿ. ಅದಕ್ಕಾಗಿ ನಿಮಗೆ ನಮ್ಮ ತಂಡದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಹೀಗೆ ನೀವು ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಕಾಣಲಿ ಅಂತ ಹಾರೈಸ್ತೇನೆ. ನಿಮ್ಮ ಕೂಡ ಧನ್ಯವಾದ. ವೀಕ್ಷಕರೇ, ಇಂದಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಎಪಿಸೋಡಲ್ಲಿ ನಿಮ್ಮನ್ನು ಭೇಟಿಯಾಗಲಿದ್ದೇವೆ. ನಮಸ್ಕಾರ.